ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಯಶ್ ಶೆಟ್ಟಿ ಮಾತಾಡ್ತಿದ್ದೀನಿ. ಈಗಷ್ಟೇ ಮಗ್ಗಿ ಪುಸ್ತಕ ಮೂವಿಯ 2 ಸಾಂಗ್ ನೋಡಿದೆ. ತುಂಬಾ ಚೆನ್ನಾಗಿದೆ. ಮೇಕಿಂಗ್ ಆಗಿರ್ಬೋದು, ಆ್ಯಕ್ಟರ್ಗಳ ಆ್ಯಕ್ಟಿಂಗ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಅದನ್ನು ನೋಡಬೇಕಾದ್ರೆ ನನಗೆ ನೆನಪಾಯಿತು ಚೌಕ ಮೂವಿಯ ಅಪ್ಪ ಐ ಲವ್ ಯು ಸಾಂಗ್. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಅಪ್ಪ ಅಂದರೆ ಒಂದು ನಂಬಿಕೆ, ಅದೊಂದು ಸ್ಥೈರ್ಯ, ಅದೊಂದು ನಮಗೆ ಏನೋ ಒಂದು ಗಾಢವಾದ ಒಂದು ಏನೋ ಸ್ಟ್ರೆಂತನ್ನು ಅಂತ ನಾವು ಹೇಳ್ಬೋದು. ಸೊ ಆ ಥರ ಒಂದು ಮಕ್ಕಳು ಮತ್ತು ತಂದೆ ನಡುವಿನ ಒಂದು ಬಾಂಧವ್ಯವನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಡೈರೆಕ್ಟರ್ ಹರಿವರಾಸನಂ ಸರು. ತುಂಬ ಚೆನ್ನಾಗಿದೆ. ಮೇಯ್ನಾಗಿ ಮೇಕಿಂಗು, ಆಮೇಲೆ ಮೈಸೂರನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತಾಯಿ ಚಾಮುಂಡೇಶ್ವರಿಯನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ತೋರಿಸಿದ್ದಾರೆ. ಅದು ತುಂಬ ಖುಷಿ ಆಯಿತು. ಸುಮಾರು 23-25 ಮೂವಿಗಳಿಗೆ ಕೋ ಡೈರೆಕ್ಷನ್ ಮಾಡಿ ಈಗ ಅವರೆಲ್ಲ ಎಕ್ಸ್ಪೀರಿಯೆನ್ಸನ್ನು ಮಗ್ಗಿ ಪುಸ್ತಕದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ನಾವೆಲ್ಲ ಬಂದಾಗ ಹೆಂಗೆ ಸಪೋರ್ಟ್ ಕೊಟ್ರಿ, ಹಾಗೆ ಈ ತಂಡಕ್ಕೂ ನಿಮಗೆ ಸಪೋರ್ಟ್ ಬೇಕು, ದೊಡ್ಡ ಮಟ್ಟದಲ್ಲಿ ಕೊಡಿ. ಹಾಗೆ ಇದರಲ್ಲಿ ಸಾಕಷ್ಟು ಜನ, ಸುಮಾರು 13-15 ಜನ ದೊಡ್ಡ ದೊಡ್ಡ ಗಾಯಕರು ಸಾಂಗನ್ನು ಹಾಡಿದ್ದಾರೆ. ಕೀರವಾಣಿ ಸಾರ್ ಆಗಿರ್ಬೋದು, ವಿಜಯ್ ಪ್ರಕಾಶ್ ಸಾರ್ ಆಗಿರ್ಬೋದು, ಮತ್ತು ಸೈಂಧವಿ ಅವರು, ವಿಜಯಲಕ್ಷ್ಮಿ ಮೇಡಮ್, ತುಂಬ ಜನ. ಹಾಗೆ ಪಕ್ಕ ಪ್ಯಾಕ್ಡ್ ಕಮರ್ಷಿಯಲ್, ಹಾಗೆ ಒಂದು ಒಳ್ಳೆ ಕಂಟೆಂಟ್ ಇರುವ ಮೂವಿ ಅಂತ ಅನಿಸುತ್ತೆ. ಹಾಗೆ ಒಂದು ಒಳ್ಳೆ ಸಂದೇಶ ಕೊಡ್ತಿದ್ದಾರೆ. ನಾನು ಸಾಂಗ್ ಕೇಳಿದ ಮೇಲೆ ಇವ್ರ ಜೊತೆ ಡಿಸ್ಕಸ್ ಮಾಡಿದೆ, ಸರ್ ಯಾವ ಥರ ಕಂಟೆಂಟ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಬರುವಂಥ ಒಂದು ಕಂಟೆಂಟ್ ಏನಿದೆ ಅದನ್ನು ನಿಮಗೆ ರಿವೀಲ್ ಮಾಡಬಾರ್ದು. ತುಂಬ ಚೆನ್ನಾಗಿದೆ. ಅಂದರೆ ಒಂದು ಒಳ್ಳೆಯ ಸಂದೇಶ ಇದೆ. ಒಂದು ಮಕ್ಕಳು ಯಾವ ಥರ ಇರಬೇಕು, ಯಾವುದು ಮಕ್ಕಳಿಗೆ ಒಳ್ಳೆಯದು, ಒಂದು ಒಳ್ಳೆಯದಂತ ಏನು ಅನ್ಕೋತೀವಿ, ಮುಂದೆ ಅದು ಯಾವ ಥರ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ, ಇಂಥದ್ದೆಲ್ಲ ವಿಷಯಗಳನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಒಳ್ಳೆಯದಾಗಲಿ ಸರ್. ಮಗ್ಗಿ ಪುಸ್ತಕ ಮೂವಿನ ನಾವು ನೋಡ್ತೀವಿ. ಮತ್ತು ಮಗ್ಗಿ ಪುಸ್ತಕ ಏನು ಟೈಟಲ್ ಇದೆ ತುಂಬ ಚೆನ್ನಾಗಿ ಅದನ್ನು ಅಬ್ಸರ್ವ್ ಮಾಡಿ, ಏನೋ ಒಂದು ಡಿಫ್ರೆಂಟ್ ಆಗಿದೆ ನೋಡಿ. ಒಳ್ಳೆಯದಾಗಲಿ.